ಬೇಸಿಗೆ ಆರಂಭಕ್ಕೂ ಮೊದಲೇ ರಾಜ್ಯದಲ್ಲಿ ಜಲಸಂಕಷ್ಟ ಎದುರಾಗಿದ್ದು ಹಲವು ಜಿಲ್ಲೆಗಳಲ್ಲಿ ಜೀವ ಜಲಕ್ಕಾಗಿ ತತ್ವಾರ ಶುರುವಾಗಿದೆ. ಈ ಮಧ್ಯೆ ಟಿವಿ9 ವರದಿಯೊಂದು ಇಂಪ್ಯಾಕ್ಟ್ ಆಗಿದ್ದು ಅಲ್ಲಿನ ಸ್ಥಳೀಯರು ಧನ್ಯವಾದ ತಿಳಿಸಿದ್ದಾರೆ. ಒಂದ್ ಕಡೆ ನೀರಿಲ್ಲದೆ ಖಾಲಿಯಾಗಿರೋ ಕೆರೆ, ಮತ್ತೊಂದೆಡೆ ಸಣ್ಣದಾಗಿ ಹರಿಯುತ್ತಿರುವ ಕಾಲುವೆ. ಬೇಸಿಗೆ ಆರಂಭದಲ್ಲೇ ರಾಜ್ಯದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದ್ದರೆ ಟಿವಿ9 ವರದಿ ವಿಜಯಪುರದಲ್ಲಿ ಬಿಗ್ ಇಂಪ್ಯಾಕ್ಟ್ ಮಾಡಿದೆ. ಖಾಲಿ ಆಯಿತು ಮಲೆನಾಡಿನ ಕೆರೆ. ನೀರಿನಿಂದ ಸಮೃದ್ಧವಾಗಿರುತ್ತಿದ್ದ ಮಲೆನಾಡಿನ ಕೆರೆಗಳೇ ಬತ್ತಿ ಹೋಗ್ತಿವೆ. ಚಿಕ್ಕಮಗಳೂರಿನ ಪ್ರಮುಖ ಕೆರೆಗಳಲ್ಲಿ ಕೋಟೆ ಕೆರೆ, ದಂಟರಮಕ್ಕಿ ಕೆರೆ ಫೆಬ್ರವರಿ ಕೊನೆಯ ವಾರದಲ್ಲೇ ಸಂಪೂರ್ಣ ಬರಿದಾಗಿದ್ದು ಸ್ಥಳೀಯರಿಗೆ ಆತಂಕ ಮೂಡಿಸಿದೆ. ಹಾಸನ ಜಿಲ್ಲೆ ಬೇಲೂರಿನ ಯಗಚಿ ಜಲಾಶಯದಿಂದ ಚಿಕ್ಕಮಗಳೂರಿಗೆ ನೀರನ್ನು ಸರಬರಾಜು ಮಾಡಲಾಗ್ತಿದೆ. ಆದರೆ ಯಗಚಿ ಜಲಾಶಯದಲ್ಲೂ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದೆ. ಚಿಕ್ಕಮಗಳೂರು ನಗರಕ್ಕೆ ನೀರು ಒದಗಿಸುವಂಥ ಹಿರೇಕೆರೆ ಕೆರೆ ಮತ್ತು ಯಗಚಿ ಡ್ಯಾಮಿನಿಂದ ನಮಗೆ ನಗರಕ್ಕೆ ನೀರನ್ನು ತರುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ಚಿಕ್ಕಮಗಳೂರು ನಗರ ಹಿರೇಕೆರೆ ಕೆರೆ ಅದು ಸ್ವಲ್ಪ ಬತ್ತುವಂಥ ಹಂತದಲ್ಲಿದೆ. ಮತ್ತು ಯಗಚಿ ಹಳ್ಳದಲ್ಲೂ ಸುತ್ತಮುತ್ತ ಒಣಗ್ತಾ ಇರೋದು ಕಂಡು ಬಂತು. ದಾವಣಗೆರೆ ಜಿಲ್ಲೆಯಲ್ಲೂ ಜೀವ ಜಲಕ್ಕಾಗಿ ಹಾಹಾಕಾರ. ದಾವಣಗೆರೆಯಲ್ಲೂ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿನ ಸಮಸ್ಯೆ ಎದುರಾಗಿದೆ. ಜಿಲ್ಲೆಯಲ್ಲಿನ 212 ಕೆರೆಗಳ ಪೈಕಿ 191 ಕೆರೆಗಳು ಸಂಪೂರ್ಣ ಖಾಲಿಯಾಗಿದ್ದು ಉಳಿದ 22 ಕೆರೆಗಳಲ್ಲಿ 30% ಮಾತ್ರ ನೀರು ಉಳಿದುಕೊಂಡಿದೆ. ಜೊತೆಗೆ 126 ಗ್ರಾಮಗಳಲ್ಲಿ ಕುಡಿಯುವ ನೀರಿಗಾಗಿ ಜನ ಪರದಾಡ್ತಿದ್ದು ಸದ್ಯ ಬಾಡಿಗೆ ಬೋರ್ವೆಲ್ ಪಡೆದು 19 ಗ್ರಾಮಗಳಿಗೆ ನೀರು ಪೂರೈಸಲಾಗ್ತಿದೆ. ಟಿವಿ9 ಇಂಪ್ಯಾಕ್ಟ್ ಬೋತನಾಳ ಕೆರೆಗೆ ಹರಿದು ಬಂದ ಕೃಷ್ಣೆ. ವಿಜಯಪುರದ ಸುಮಾರು 7 ವಾರ್ಡ್ಗಳ ಜನರ ದಾಹ ತೀರಿಸುತ್ತಿದ್ದ ಐತಿಹಾಸಿಕ ಬೋತನಾಳ ಕೆರೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಬತ್ತಿ ಹೋಗಿತ್ತು. ಈ ಬಗ್ಗೆ ಫೆಬ್ರವರಿ 10ರಂದು ಟಿವಿ9ನಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ಇದೀಗ ವರದಿಯಿಂದ ಎಚ್ಚೆತ್ತ ಉಸ್ತುವಾರಿ ಸಚಿವರು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮಳುವಾಡ ಏತ ನೀರಾವರಿ ಯೋಜನೆ ಮೂಲಕ ಬೋತನಾಳ ಕೆರೆಗೆ 20 MLD ನೀರನ್ನ ಹರಿಸುತ್ತಿದ್ದಾರೆ. 50 ಲಕ್ಷ ಖರ್ಚು ಮಾಡಿ ಮುಂದಿನ 2 ತಿಂಗಳಿಗೆ ಆಗುವಷ್ಟು ನೀರನ್ನ ಕೆರೆಗೆ ತುಂಬಲಾಗ್ತಿದೆ. ತಿಡಗುಂದಿ ಅಕ್ವಾಡ್ಯಾಕ್ಟ್ರಿಂದ ನಮ್ಮ ಬೋತನಾಳ ಕೆರೆಗೆ ನೀರು ಸಂಗ್ರಹ ಮಾಡ್ತಾ ಇದ್ದೀವಿ. ಒಂದು ಇದರಲ್ಲಿ 2 ರೀತಿಯಿಂದ ಮಾಡ್ತಾ ಇದ್ದೀವಿ. ಒಂದು ಮೋಟರ್ ಪಂಪ್ನಿಂದ ಎತ್ತುವುದ ಮೂಲಕ ಹಾಗೂ ನಮ್ಮ ಸೈಫನ್ ಮೂಲಕ 2 ನೀರಿಂದ ಎತ್ತಿ ನೀರು ಬೇಸಿಗೆಗಾಲ ಸಮಸ್ಯೆ ಆಗದಂತೆ ಈ ಒಂದು ಕಾರ್ಯ ಮಾಡ್ತಾ ಇದ್ದೀವಿ. ಅಂದಾಜು ಸುಮಾರು ಒಂದು 50 ಲಕ್ಷವರೆಗೆ ನಾವು ಆಗ್ಬೋದು ಅಂತ ಲೆಕ್ಕ ಮಾಡಿದ್ದೀವಿ. ವಿಜಯಪುರದ ಕೆರೆಗೆ ಕೃಷ್ಣೆ ಹರಿದು ಬಂದ್ರೆ ಮಲೆನಾಡು ಚಿಕ್ಕಮಗಳೂರು, ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಜಲ ಸಂಕಷ್ಟ ಶುರುವಾಗಿದೆ. ವಿಜಯಪುರದಿಂದ ಅಶೋಕ್, ಚಿಕ್ಕಮಗಳೂರಿನಿಂದ ಅಶ್ವಿತ್ ಜೊತೆ ಬಸವರಾಜ್ ದೊಡ್ಡಮನಿ, ಟಿವಿ9 ದಾವಣಗೆರೆ.